ಒಂಥರ ಜೆಲ್ ಹಾಕಿದ್ಮೇಲೆ ಒಂದು ಫೀಲ್ ಆಗುತ್ತಲ್ಲ, ಈ ಥರ ಮುಟ್ಬೇಕಾದ್ರೆ ಒಂದು ಗಟ್ಟಿ ಆ ಥರ ಆಗುತ್ತೆ. ಅಲ್ಲಿ ತನಕ ಹಾಗೆ ಬಿಟ್ಬಿಡಿ. ತಲೆ ಮೇಲೆ ಫುಲ್ ಐಸ್ ಪ್ಯಾಕ್ ಇಟ್ಟಂಗೆ ಫೀಲ್ ಆಗ್ತಿದೆ, ಹಿಂಗೆ ಕೋಲ್ಡ್ ಹೊರಗಡೆ ಸೆಕೆ ಇದೆ, ನನ್ನ ತಲೆ ಮೇಲೆ ಫುಲ್ ಐಸ್ ಫೀಲ್ ಆಗ್ತಾ ಇದೆ. ನನಗೆ ರಿಲೀಫ್ ಅನಿಸುತ್ತೆ ಇವಾಗ. ಡೈಲಿ ಇದನ್ನು ಯೂಸ್ ಮಾಡಿ ಏರ್ ಗ್ರೋತ್ ಕೂಡ ಚೆನ್ನಾಗಿದೆ ನಂದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹಾರ್ಜಿ ಲೈಫ್ ಸ್ಟೈಲ್. ನಾನು ಹಾರ್ಜಿ. ಇವತ್ತೆಂಥ ವಿಡಿಯೋ ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೊಂದು ಹೇರ್ ಕೇರ್ ರೂಟೀನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಗೈಸ್. ಇನ್ನೂ ಕೂಡ ನೀವು ಆರ್ಜಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಕಿದ್ದೆ, ಅದ್ರಲ್ಲಿ ಹೇಳಿರ್ತೀನಿ ರೀಸೆಂಟ್ ಡೇಸ್ನಲ್ಲಿ ಎಷ್ಟು ಡ್ರೈ ಆಗಿದೆ ಸ್ಕಿನ್ ಆ್ಯಂಡ್ ಸ್ಕ್ಯಾಲ್ಪ್. ಸೊ ಹೇಗೆಲ್ಲ ಮೇಂಟೈನ್ ಮಾಡಬೇಕು ಅಂತ. ನೀವಿನ್ನ ನೋಡಿಲ್ಲ ಆ ವಿಡಿಯೋ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಡ್ತೀನಿ, ದಯವಿಟ್ಟು ಒಂದ್ಸಲ ವಾಚ್ ಮಾಡಿ, ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಒಂದು ಸೂಪರ್ ಡೂಪರ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಒಂದು ಹೇರ್ ಪ್ಯಾಕ್ ತೋರಿಸ್ತೀನಿ. ಈ ಹೇರ್ ಪ್ಯಾಕ್ ಅಂತ ನಾನು ಇವತ್ತು ನೆನ್ನೆ ಮೊನ್ನೆ ಯೂಸ್ ಮಾಡ್ತಿಲ್ಲ ಗೈಸ್. ತುಂಬಾ ಚಿಕ್ಕವಳಿರ್ಬೇಕಾರಿಂದನೇ ಯೂಸ್ ಮಾಡ್ತಾ ಬಂದಿದ್ದೀನಿ. ಹೇಳ್ದಾಗೆ ನಾನು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋವಂಥ ಒಂದು ಹೇರ್ ಪ್ಯಾಕ್ ನಿಮಗೆ ಇವಾಗ ವಿಡಿಯೋದಲ್ಲಿ ಹೇಳ್ತೀನಿ. ಹೇರ್ಗೆ ಅಂತ ನಾನು ಯೂಸ್ ಮಾಡೋ ಆಯಿಲ್ ಆಗಲಿ ಹೇರ್ ಪ್ಯಾಕ್ಸ್ ಆಗಲಿ ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂಥದ್ದು. ಸೊ ನಾನು ಕ್ರೀಮ್ಸ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದು ತುಂಬಾ ರೇರ್. ಮೇನ್ ಥಿಂಗ್ ಏನಂದ್ರೆ ಒಂದು ಇಂಗ್ರೀಡಿಯೆಂಟ್ ಈ ಹೇರ್ ಪ್ಯಾಕ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಆಯ್ತಾ. ಬಾಕಿ ಇರೋ ಪ್ರಾಡಕ್ಟ್ಸ್ ನಾನು ಸೇರಿಸ್ತೀನಿ, ಬಟ್ ಅದು ನೀವು ಸ್ಕಿಪ್ ಮಾಡ್ಬೋದು. ಆರ್ ಅದೆಲ್ಲ ಸೇರಿಸಿದ್ರೆ ತುಂಬಾ ಒಳ್ಳೇದು. ಬಟ್ ನಿಮ್ಗೆ ಏನಾದ್ರು ಒಂದು ವಸ್ತು, ಕೆಲವೊಬ್ರಿಗೆ ಒಂದೊಂದು ವಸ್ತು ಆಗಲ್ವಲ್ಲ, ಸೊ ಅಂಥವ್ರು ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಈ ಫ್ರಿಜ್ ಆ್ಯಂಡ್ ಕರ್ಲಿ ಏರ್ ಇರೋರಿಗೆ ಗೊತ್ತಿರುತ್ತೆ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ. ಅದಕ್ಕೋಸ್ಕರ ನಾನು ನೈಟ್ ಹೊತ್ತಲ್ಲೇ ಹೇರ್ ಆಯಿಲ್ ಹಾಕೊಂಡು ಮಲ್ಕೊಬಿಡ್ತೀನಿ. ನನಗೆ 4 hours ಮುಂಚೆ 2 hours ಮುಂಚೆ ಹಾಕಿದ್ರೆ ದೇವ್ರಾಣೆ ಅಬ್ಸರ್ವ್ ಆಗಲ್ಲ. ನೈಟೇ ನಾನು ಹಾಕೊಂಡು ಮಲ್ಕೋತೀನಿ. ದೆನ್ ನನಗೆ ಬೆಳಗ್ಗೆ ನಾನು ಏನಾದರೂ ಹೇರ್ ಪ್ಯಾಕ್ ಹಾಕೋಬೇಕು ಅವ್ರ ಹೇರ್ ವಾಶ್ ಮಾಡಬೇಕು ಅಂದರೆ ಸಖತ್ತಾಗಿ ಅಬ್ಸರ್ವ್ ಆಗುತ್ತೆ. ಸೊ ನಾನು ಯಾವತ್ತೂ ಇದೇ ರೂಟೀನ್ ಫಾಲೋ ಮಾಡೋದು. ನೀವೇನಾದರೂ ಹೇರ್ ಪ್ಯಾಕ್ ಯೂಸ್ ಮಾಡ್ತೀರಾ ಅಂದರೆ ದಯವಿಟ್ಟು ಹೇರ್ ಪ್ಯಾಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏರ್ ಆಯಿಲ್ ಯೂಸ್ ಮಾಡಿ. ಅದು ಅಬ್ಸರ್ವ್ ಆದಮೇಲೆ ಹೇರ್ ಪ್ಯಾಕ್ ಹಚ್ಕೊಳ್ಳಿ, ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಯಾವತ್ತು ಡ್ರೈ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಬರೀ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ಹೊರ್ಗಡೆಯಿಂದ ನಾವೆಷ್ಟೇ ಟ್ರೀಟ್ ಮಾಡಿಕೊಂಡ್ರು ಕೇರ್ ಮಾಡಿಕೊಂಡ್ರು ಸಾಲಲ್ಲ. ಮೇನ್ ಥಿಂಗ್ ನಾವು ವಾಟರ್ ತಗೋಬೇಕು, ವಾಟರ್ ಕುಡಿಬೇಕು. ಈ ಹೇರ್ ಪ್ಯಾಕಿಂದ ಏನು ಬೆನಿಫಿಟ್ ಅಂದರೆ ಆ್ಯಕ್ಚುಲಿ ಡ್ರೈ ಹೇರ್ ಆರ್ ಫ್ರಿಜ್ ಹೇರ್ ಇರೋರಿಗೆ ಹೇರ್ ಸ್ಮೂತ್ನೆಸ್ ಬರುತ್ತೆ ಆ್ಯಂಡ್ ಹೇರ್ ಗ್ರೋತ್ ಆಗುತ್ತೆ. ಪ್ಲಸ್ ಹೇರ್ಗೆ ಶೈನ್ ಬರುತ್ತೆ, ಹೇರ್ ಬ್ಲ್ಯಾಕ್ ಆಗುತ್ತೆ. ನಾನು ಹೇಳ್ತೀನಿ ವಿಡಿಯೋದಲ್ಲಿ ತೋರಿಸ್ತೀನಿ, ಇವಳಿಗೇನೋ ಕೆಲಸ ಇಲ್ಲ ಅಂತೆಲ್ಲ ಏನೋ ಅನ್ಕೋಬೇಡಿ. ಸೊ ನೀವು ಯೂಸ್ ಮಾಡಿ ನೋಡಿ, ಯೂಸ್ ಮಾಡಿಬಿಟ್ಟು ನನಗೆ ರಿಸಲ್ಟ್ ನೀವು ನೆಗೆಟಿವ್ ಇದ್ರೇನು ಹೇಳಿ, ಪಾಸಿಟಿವ್ ಇದ್ರೇನು ಹೇಳಿ. ಐ ಆಕ್ಸೆಪ್ಟ್ 100%. ನ್ಯಾಚುರಲ್ ಆಗಿರೋದ್ರಿಂದ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ಗೈಸ್ ರಶ್ಮಿ, ನಾನು ಆಲ್ರೆಡಿ ಹೇಳಿದಾಗೆ ಲೇಟ್ ಆಗುತ್ತೆ. ಅಟ್ಲೀಸ್ಟ್ 6 months ಆದರೂ ಆಗಬೇಕು ಗೈಸ್. ಇಷ್ಟು ಹೇಳಿ ಆಯಿತು, ಇನ್ನು ವೆಯ್ಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಗೈಸ್. ತುಂಬ ಸಿಂಪಲ್ ಆಗಿರೋ 4 ಐಟಮ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಡೈಲಿ ನಮ್ಮ ಮನೆಗಳಲ್ಲಿ ನಾರ್ಮಲ್ ಆಗಿ ಸಿಗುವಂಥದ್ದು. ನೆಲ್ಲಿಕಾಯಿ, ಈ ಥರ ವೈಟ್ ಆನಿಯನ್ ಅಥವಾ ರೆಡ್ ಆನಿಯನ್ ಯಾವ್ದು ಬೇಕಾದ್ರೂ ಆಗ್ಬೋದು. ಹಾಫ್ ಬನಾನಾ, ನೆಕ್ಸ್ಟ್ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು, ಇಷ್ಟು. ಮತ್ತು ಮೇನ್ ಇಂಗ್ರೀಡಿಯೆಂಟ್ ನಾನು ಇನ್ನೂ ತೋರಿಸ್ಲಿಲ್ಲ, ವಿಡಿಯೋ ಮಧ್ಯದಲ್ಲಿ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ. ಈ ಹೇರ್ ಪ್ಯಾಕ್ನಲ್ಲಿ ಯೂಸ್ ಮಾಡುವಂಥ 4 ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ತೋರಿಸಿದ್ದಾಯಿತು. ಬಟ್ ಲಾಸ್ಟ್ ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ನಾನಿನ್ನು ತೋರಿಸ್ಲಿಲ್ಲ. ನಾನು ಈ ವಿಡಿಯೋ ಮಧ್ಯದಲ್ಲಿ ಅದನ್ನು ತೋರಿಸ್ತೇನೆ. ದೆನ್ ನೀವೇನು ಮಾಡಬೇಕು ಅಂದರೆ ಫೈಂಡ್ ಔಟ್ ಮಾಡಿಬಿಟ್ಟು ಅದು ಯಾವ ವಸ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ಬೇಕು ಗೈಸ್. ಆಲ್ರೆಡಿ ನಾನು ಮೇನ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿ ಆಗಿದೆ. ನಂತರ ಅದ್ರ ಮೇಲೆ ಬನಾನಾ, ಆನಿಯನ್, ಆಮ್ಲ ಆ್ಯಂಡ್ ಕರಿ ಲೀವ್ಸ್ ಇಷ್ಟನ್ನು ಹಾಕಿ ನಂತರ ಸ್ವಲ್ಪ ಕೋಲ್ಡ್ ವಾಟರ್ ಮಿಕ್ಸ್ ಮಾಡಿಕೊಂಡು, ನಾರ್ಮಲ್ ವಾಟ್ರು ಆಗುತ್ತೆ, ಮಿಕ್ಸ್ ಮಾಡಿಕೊಂಡು ನಂತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಲೈಕ್ ಅದು ತುಂಬ ತೆಳು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಅದು ಗೊತ್ತಾಗುತ್ತಲ್ಲ ಹೇರ್ ಪ್ಯಾಕ್ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು ಅಂತ. ಸೊ ಈ ಥರ ಬರುತ್ತೆ. ಇದನ್ನು ಡೈರೆಕ್ಟೇ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಅದು ವಾಶ್ ಎಲ್ಲ ಆದಮೇಲೆ ಒಂಥರ ಹುಡಿ ಕಾಣಿಸುತ್ತೆ. ಸೊ
ಸೊ ಈ ಥರ ಸ್ಟ್ರೈನರಿಂದ ಸ್ಟ್ರೈನ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡಿದ್ರೆ ಆ ಥರ ಪ್ರಾಬ್ಲಮ್ ಇರಲ್ಲ. ಗೈಸ್, ಈ ಹೇರ್ ಪ್ಯಾಕಿಂದ ಎಂತೆಲ್ಲ ಬೆನಿಫಿಟ್ ಇದೆ ಅಂತ ನಾನು ಆಲ್ರೆಡಿ ಈ ವಿಡಿಯೋದಲ್ಲೇ ಸುಮಾರು ವಿಷಯಗಳನ್ನ ಹೇಳಿರ್ತೀನಿ. ಬಟ್ ಎಗಾಯ್ ನಾನು ಹೇಳ್ತಾ ಇದ್ದೀನಿ ಗೈಸ್, ಈ ಹೇರ್ ಪ್ಯಾಕ್ ಆ್ಯಕ್ಚುಲಿ ನಮ್ಮ ಸ್ಕ್ಯಾಲ್ಪಲ್ಲಿರೋ ಉಷ್ಣಾಂಶನೆಲ್ಲ ಕಡಿಮೆ ಮಾಡಿ ನಮ್ಮ ಕೂದಲಿಗೆ ರೀಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲಸ್ ನಮ್ಮ ಹೇರಲ್ಲಿರೋ ಫ್ರಿಸ್ನೆಸ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ಮತ್ತು ಹೇರಿಗೆ ಶೈನ್ ಆ್ಯಂಡ್ ಸ್ಮೂತ್ ಕೊಡುತ್ತೆ. ಪ್ಲಸ್ ನಮ್ಮ ಹೇರಲ್ಲಿರೋ ಬ್ರೇಕೇಜಸ್, ಸ್ಪ್ಲಿಟ್ ಎಂಡ್ಸ್ ಇವನ್ನೆಲ್ಲ ಕ್ಯೂರ್ ಮಾಡುತ್ತೆ ಗೈಸ್. ಗೈಸ್, ಹೇರ್ ಪ್ಯಾಕ್ ರೆಡಿ ಮಾಡ್ಬೇಕಾದ್ರೆ ನಾನು ಕೋಲ್ಡ್ ವಾಟರ್ ಆ್ಯಡ್ ಮಾಡಿದ್ದೆ. ತಲೆ ಮೇಲೆ ಫುಲ್ ಐಸ್ ಪ್ಯಾಕ್ ಇಟ್ಟಂಗೆ ಫೀಲ್ ಆಗ್ತಿದೆ. ಹಂಗೆ ಕೋಲ್ಡ್ ಕೋಲ್ಡ್ ಕೋಲ್ಡ್, ಹೊರಗಡೆ ಸೆಕೆ ಇದೆ, ನನ್ನ ತಲೆ ಮೇಲೆ ಫುಲ್ ಐಸ್ ಫೀಲ್ ಆಗ್ತಾ ಇದೆ. ಗೈಸ್, ಇನ್ನೊಂದು, ಈ ಪ್ಯಾಕ್ ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ಯಾರಿಗೆಲ್ಲ ನಂಜಿನ ದೇಹ ಅಂತ ಹೇಳೋದು ಕೇಳಿದ್ದೀರಾ, ಆ ಥರ ಯಾರಾದರೂ ಶೀತ ಬಾಡಿ ಇರೋರು ಇದನ್ನೊಂದು ಹಾಫ್ ಆನ್ ಅವರ್ ಕೂಡ ಇಡಬೇಡಿ. ಒಂದು 25 ಮಿನಿಟ್ಸ್ ಇಟ್ಬಿಟ್ಟು ನೀವು ವಾಶ್ ಮಾಡ್ಕೊಂಬಿಡಿ. ಇಲ್ಲ ನಂತರ ಡ್ರೈ ಸ್ಕ್ಯಾಲ್ಪ್ ಇದೆ, ನನಗೆ ಎಷ್ಟೊತ್ತಿದ್ರೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಒಂದು ಹಾಫ್ ಆನ್ ಅವರ್ ಟು ಒಂದು 40 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅದು ಫುಲ್ಲು ಚೆನ್ನಾಗಿ ಡ್ರೈ ಆಗುತ್ತೆ. ಇಲ್ಲಿ ಒಂಥರ ಜೆಲ್ ಹಾಕಿದ್ಮೇಲೆ ಒಂದು ಫೀಲ್ ಆಗುತ್ತಲ್ಲ, ಈ ಥರ ಮುಟ್ಬೇಕಾದ್ರೆ ಒಂದು ಗಟ್ಟಿ 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 ಆ ಥರ ಆಗುತ್ತೆ. ಅಲ್ಲಿ ತನಕ ಹಾಗೆ ಬಿಟ್ಬಿಡಿ ನಾರ್ಮಲ್ ಆಗಿರೋರು. ಇಲ್ಲ ಶೀತ ಬಾಡಿ ಇದೆ ಅಂದರೆ ಒಂದು 25 ಮಿನಿಟ್ಸ್ ಇಟ್ಬಿಟ್ಟು ವಾಶ್ ಮಾಡ್ಕೊಂಬಿಡಿ. ಬಿಕಾಸ್ ನಾನು ಯೂಸ್ ಮಾಡಿರೋ ಮೇಯ್ನ್ ಇಂಗ್ರೀಡಿಯೆಂಟ್ ಉಂಟಲ್ಲ, ಅದು ತುಂಬ ಶೀತ ಇರುತ್ತೆ. ಅದಕ್ಕೋಸ್ಕರ ಆಲ್ರೆಡಿ ಲಂಚ್ ಟೈಮ್ ಆಗಿದೆ, 2 o'clock ಆಗಿದೆ. ನಾನು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಗೇಮ್ ಆಡಿ ಒಂದು ಸ್ವಲ್ಪ ಹೊತ್ತು ಕಾರ್ಟೂನ್ ನೋಡ್ಕೊಂಡು ಬರ್ತೀನಿ. ನಿಮ್ಗೆ ಗೊತ್ತಾ ನನ್ನ ಫೇವ್ರೇಟ್ ಕಾರ್ಟೂನ್ ಯಾವುದು ಅಂತ? 1 hour ಕೂಡ ಇಡ್ಬೋದು.
ಬಟ್ 40 to 45 ಮಿನಿಟ್ಸ್ ಇಸ್ ಮೋರ್ ಇನಫ್. ಓಕೆನಾ, ಅದು ಆವಾಗಲೇ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಯಾವುದೇ ಹೇರ್ ಪ್ಯಾಕ್ ನೀವು ನ್ಯಾಚುರಲ್ ಆಗಿ ಯೂಸ್ ಮಾಡಿ ಆದಮೇಲೆ ದಯವಿಟ್ಟು ತುಂಬ ಜಾಸ್ತಿ ಶಾಂಪೂ ಯೂಸ್ ಮಾಡೋಕ್ಕೂ ಹೋಗ್ಬೋದು. ಮೈಲ್ಡಾಗಿ ಯೂಸ್ ಮಾಡಿ, ಅದು ಕೂಡ ವಾಟರ್ ಇದೆಯಲ್ಲ, ವಾಟರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ಸ್ವಲ್ಪ. ಹಾಗೆ ಮಾಡೋದ್ರಿಂದ ಹೇರ್ ಜಾಸ್ತಿ ಫಾಲ್ ಆಗಲ್ಲ, ಬಟ್ ಹೇರ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ, ಬಟ್ ಜಾಸ್ತಿ ಫಾಲ್ ಆಗಲ್ಲ. ಬಟ್ ಹೆವಿಯಾಗಿ ನಾವು ತೊಗೊಂಡು ಸ್ಕ್ಯಾಲ್ಪಲ್ಲೇ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ನಾನು ಆ್ಯಕ್ಚುಲಿ ಏರ್ ವಾಶ್ ಮಾಡಿ ಬಂದಾಯಿತು, ಬಟ್ ವೆಟ್ಟಿದೆ. ಇನ್ನು ವೆಟ್ಟಲ್ಲಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ ನನ್ನ ಹೇರ್ ಎಷ್ಟು ತಿಕ್ಕಿದೆ ಆರ್ ಲೆಂತ್ ಎಷ್ಟಿದೆ ಅಂತ. ನನಗೆ ರಿಲೀಫ್ ಅನಿಸುತ್ತೆ ಇವಾಗ ಡೈಲಿ ಇದನ್ನು ಯೂಸ್ ಮಾಡಿ ಹೇರ್ ಗ್ರೋತ್ ಕೂಡ ಚೆನ್ನಾಗಿದೆ ನಂದು. ರೀಸೆಂಟ್ಲಿ ಅಂದರೆ 1 ವೀಕ್ ಮುಂಚೆ ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಲೈಕ್ ಹೀಗಿತ್ತು, ಸೊ ಜಿಗ್ಜ್ಯಾಗ್ ಥರ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಲೆವೆಲ್ ಆಗಿರಲಿ ಅಂದ್ಬಿಟ್ಟು ಲೆವೆಲಾಗಿ ತುದಿ ಕಟ್ ಮಾಡಿಸಿದ್ದೀನಿ. ಸೊ ಲೈಟಾಗಿ ಲೆಂತ್ ಎಲ್ಲ ಕಡಿಮೆ ಆಗಿದೆ. ಸೊ ಎಸ್, ಆದರೂ ನಾನು ಫುಲ್ ಡ್ರೈ ಆದಮೇಲೆ ಒಮ್ಮೆ ತೋರಿಸ್ತೇನೆ.